ಇವತ್ತಿನ ವಿಡಿಯೋದಲ್ಲಿ ಒಣಕಡ್ಡಿ ಮೀನು ಗ್ರೀನ್ ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ತುಂಬ ರುಚಿಯಾಗಿರುತ್ತೆ. ಇದು ತುಂಬ ಸಿಂಪಲ್, ಬೇಗನೆ ಮಾಡುವಂತಹ ರೆಸಿಪಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಇದೇ ರೀತಿ ಒಣಕಡ್ಡಿ ಮೀನು ಕೆಂಪು ಚಟ್ನಿ ಮಾಡಿ ತೋರಿಸಿದ್ದೀನಿ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದೀರಾ, ಹಾಗೆಯೇ ವಿಡಿಯೋ ವೈರಲ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹಕ್ಕೆ. ಇಲ್ಲಿ ನೋಡಿ, ಸ್ವಲ್ಪ ಒಣಕಡ್ಡಿ ಮೀನನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಈ ಥರ ತಲೆಯನ್ನು ಮಾತ್ರ ಕಟ್ ಮಾಡಿ ಉಳಿದ ಭಾಗನ ತಗೊಂಡ್ರೆ ಆಯಿತು. ತುಂಬ ಸುಲಭ, ಇದೇನು ಕಷ್ಟ ಇಲ್ಲ. ಸ್ವಲ್ಪ ಕ್ಲೀನ್ ಮಾಡಿ ತಗೊಂಡ್ರೆ ಆಯಿತು. ಇಲ್ಲಿ ನೋಡಿ, ಎಲ್ಲನೂ ಕ್ಲೀನ್ ಮಾಡಿ ತಲೆ ಭಾಗನ ಮಾತ್ರ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ನೋಡಿ, ಇದನ್ನು ಹುರ್ಕೊಳ್ಬೇಕು. ಅದಕ್ಕೆ 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಎಣ್ಣೆ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಬಿಸಿಯಾದ ನಂತರ ಈ ಕ್ಲೀನ್ ಮಾಡ್ಕೊಂಡಿರುವಂಥ ಒಣಕಡ್ಡಿ ಮೀನನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಒಣಕಡ್ಡಿ ಮೀನು ಫುಲ್ಲು ಚೆನ್ನಾಗಿದು ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷದಷ್ಟು ಹೊತ್ತು ಇದನ್ನು ಫ್ರೈ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ಒಣಕಡ್ಡಿ ಮೀನು ಕಂಪ್ಲೀಟಾಗಿ ತಣ್ಣಿದಾಗ ನಿಮಗೆ ಅದು ಕೈಯಲ್ಲಿ ಕಟ್ ಮಾಡುವಾಗ ಬೇಗ ನಮ್ಗೆ ಸಡನ್ಲಿ ಕಟ್ ಮಾಡೋಕ್ಕೆ ಬಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 3/4 ಕಪ್ ಅಷ್ಟು ನಾನು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಇಲ್ಲಾಂದರೆ ತೆಂಗಿನಕಾಯಿ ಪೀಸಸ್ಸನ್ನು ತಗೊಂಡ್ರೆ ಆಗುತ್ತೆ. ಸಣ್ಣ ಗಾತ್ರದ ಒಂದು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ. ಇದನ್ನು ಹುರಿದಿಲ್ಲ, ಹಸಿಯಾಗಿ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ತಗೊಂಡಿರುವಂಥದ್ದು. ಹಾಗೆಯೇ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ. ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ. ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ತಗೊಂಡಿದ್ದೇನೆ. ಹಾಗೆಯೇ ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ತಗೋಬೇಕು. 1 ಸ್ಪೂನಷ್ಟು ಉಪ್ಪು ನೋಡಿ ನಾವು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ತಗೊಂಡಿದ್ದೀನಿ. ಹಾಗೆಯೇ ಚೆನ್ನಾಗಿ ಹುರಿದಿರುವಂತಹ ಒಣಕಡ್ಡಿ ಮೀನನ್ನು ಇಟ್ಕೊಳ್ಳಿ. ಇದರಲ್ಲಿ ನೋಡಿ, ಇಷ್ಟು ಭಾಗನೆಲ್ಲ ನಾವು ರುಬ್ಬಕ್ಕಿದೆ. ನಂತರ ಒಣಕಡ್ಡಿ ಮೀನನ್ನು ಕಟ್ ಮಾಡಿ ಆ ಮಸಾಲಕ್ಕೆ ಮಿಕ್ಸ್ ಮಾಡೋಕ್ಕಿದೆ. ಈಗ ನೋಡಿ, ಮಿಕ್ಸಿ ಜಾರ್ಗೆ ಈ ಹಸಿಮೆಣ್ಸಿನ್ಕಾಯನ್ನು ಮೊದಲಿಗೆ ಹಾಕ್ಕೋಬೇಕು. ನಂತರ ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇದನ್ನು ಒಟ್ಟಿಗೆ ಹಾಕಿ ನಾವು ಮೊದಲಿಗೆ ರುಬ್ಬಬೇಕು. ಉಪ್ಪು ಎಲ್ಲ ಹಾಕಿ ಮೊದಲಿಗೆ ರುಬ್ಬಬೇಕು. ನಂತರ ಕೊನೆಗೆ 1 ರೌಂಡ್ ಚೆನ್ನಾಗಿ ಅದು ರುಬ್ಬಿದ ನಂತರ ಸ್ವಲ್ಪ ಅದು ತರಿ ಆಗಬೇಕು. ನಂತರ ಕೊನೆಯಲ್ಲಿ ನಾವು ಕಾಯಿ ಹಾಕಿ 1-2 ರೌಂಡು ಗರ್ರ ಅಂತ ತಿರುಗಿಸಿದ್ರಾಯ್ತು. ನೋಡಿ, ನನಗೆ ಹುಣಸೆಹಣ್ಣು ಹಾಕೋಕ್ಕೆ ನೆನಪೋಯ್ತಂತ ಈಗ ಪುನಃ ಹಾಕಿ ರುಬ್ತಾ ಇದ್ದೀನಿ. ನೋಡಿ, ಹುಣಸೆಹಣ್ಣು ಹಾಕಿ ರುಬ್ಬಿದ ನಂತರ ಕೊನೆಯಲ್ಲಿ ಕಾಯಿ ಹಾಕಿ 1 ರೌಂಡ್ ಈ ಥರ ತರಿ ಆದರೆ ಆಯಿತು. 1 ರೌಂಡ್ ನಾವು ರುಬ್ಬಿದರೆ ತರಿಯಾಗಿ ರೆಡಿಯಾಗುತ್ತೆ. ಇದು ತುಂಬ ನೈಸ್ ಪೇಸ್ಟ್ ಆಗಬಾರ್ದು, ತರಿ ಇರಬೇಕು, ಚೆನ್ನಾಗಿರುತ್ತೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಚಟ್ನಿಗೆ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ, ಆದಷ್ಟು ಡ್ರೈ ಆಗಿ ರುಬ್ಬೋದು. ನೀರು ಹಾಕಬಾರ್ದು. ಅದಕ್ಕೆ 1-2 ಸುತ್ತು ನೀವು ತಿರುಗಿಸಿದ್ರೆ ಆಯಿತು, ಗರ್ರ ಅಂತ. ಯಾಕಂದರೆ ತರಿ ಇದ್ರೇ ಚೆನ್ನಾಗಿರೋದು. ಈಗ ನೋಡಿ, ಇದಕ್ಕೆ ಈ ನಾವು ಏನು ಫ್ರೈ ಮಾಡ್ಕೊಂಡಿರುವಂಥ ಒಣಕಡ್ಡಿ ಮೀನಿದೆಯಲ್ಲ, ಅದನ್ನು ಈ ಮಸಾಲಕ್ಕೆ ಮಿಕ್ಸ್ ಮಾಡೋದು. ಈ ಥರ ಕಟ್ ಮಾಡಬೇಕು. ನೋಡಿ, ನಾನು ಆವಾಗಲೇ ಹೇಳಿದ್ದೆ, ಚೆನ್ನಾಗಿ ಫ್ರೈ ಮಾಡಿದರೆ ಕಟ್ ಮಾಡಿ ಹಾಕ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಪಟ ಅಂತ ಅದು ಕಟ್ ಆಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಎಷ್ಟು ಸುಲಭವಾಗಿ ಕಟ್ ಮಾಡಿ ಹಾಕ್ಕೋಬೋದು. ಎಲ್ಲ ಮೀನನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಅಥವಾ ನಿಮಗೆ ಇಡೀ ಉದ್ದ ಪೀಸೇ ಇರಬೇಕಂತ ಇದ್ದರೆ ಹಾಗೇ ಹಾಕ್ಕೊಂಡು ಬೇಕಾದರೂ ಮಿಕ್ಸ್ ಮಾಡ್ಬೋದು. ನಾನು ಮಾತ್ರ ಇಲ್ಲಿ ಎಲ್ಲನೂ ಕಟ್ ಮಾಡಿ ಹಾಕಿ ಇದ್ರ ಜೊತೆಗೇ 1 ಈರುಳ್ಳಿಯನ್ನು ಈ ಥರ ಸಣ್ಣಗೆ ಪೀಸಸ್ ಮಾಡಿ ಹಾಕ್ತಾಯಿದ್ದೇನೆ. ಈರುಳ್ಳಿ ಆಪ್ಷನಲ್, ನಿಮಗೆ ಬೇಡ ಅಂತ ಇದ್ದರೆ ಬರೀ ಇಷ್ಟೇ ಸಾಕಾಗುತ್ತೆ. ಆದರೆ ಈರುಳ್ಳಿ ಹಾಕಿದ್ರೆ ಅದು ನಮಗೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡಿದರೆ ಆಯಿತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಮಸಾಲ ರುಬ್ಬುವಾಗಲೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ, ಅಥವಾ ಕೊನೆಯಲ್ಲಿ ಬೇಕಾದರೂ ಈ ಥರ ಹಾಕೋಬೋದು. ನನಗೆ ನೆನಪೋಯ್ತು ಆವಾಗಲೇ ಹಾಕೋಕ್ಕೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈ ಗ್ರೀನ್ ಚಟ್ನಿಯನ್ನೊಮ್ಮೆ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಹಾಗಾಗಿ ನೀವು ಖಂಡಿತ ಇದನ್ನು ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಚಟ್ನಿಗೆ ಖಾರ, ಉಪ್ಪು, ಹುಳಿ ಸ್ವಲ್ಪ ಖಡಕ್ಕಾಗೇ ಇರುತ್ತೆ. ತಿನ್ನೋಕ್ಕೆ ನಿಮಗೆ ಚೆನ್ನಾಗಿರುತ್ತೆ. ಗಂಜಿ ಜೊತೆ, ಕುಚ್ಚಲಕ್ಕಿ ಗಂಜಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನ ಹಿಂದಿನ ವೀಡಿಯೋದಲ್ಲಿ ಇದೇ ರೀತಿ ಒಣಕಡ್ಡಿ ಮೀನು ಕೆಂಪು ಚಟ್ನಿ ಯಾವ ರೀತಿ ಮಾಡೋದಂತ ನಾನು ಹಾಕಿದ್ದೀನಿ. ಹಾಗೆಯೇ ವೀಡಿಯೋನ ತುಂಬ ಚೆನ್ನಾಗಿ ನೀವು ನೋಡಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.